Hi everyone, welcome back to my YouTube classes. In today's class, we are going to see, revise and prepare very well for the upcoming examination. The best, trusted, most expected and reliable MCQs on English Pedagogy. ಹಲೋ ನನ್ನೆಲ್ಲ ಸ್ನೇಹಿತ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ರಿಲಯಬಲ್, ಇದರಲ್ಲಿ ಯಾವುದಾದ್ರೂ ಪ್ರಶ್ನೆಗಳು ಎಕ್ಸಾಮಲ್ಲಿ ಇದ್ದೇ ಇರ್ತವೆ ಅನ್ನುವಂಥ ಒಂದಿಷ್ಟು ಕ್ವೆಶನ್ಸನ್ನು ಇಂಗ್ಲೀಷ್ ಪೆಡಗಾಜಿ ಮೇಲೆ ಮಾಡಿದ್ದೀನಿ. ಆ್ಯಂಡ್ ವಿತೌಟ್ ವೇಸ್ಟಿಂಗ್ ದ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್ ದೆನ್. Look at the first question. Language is acquired, not learned, is stated by Chomsky, Krashen, Piaget, B.F. Skinner ಅಂತ ಇದೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಕ್ರಾಷನ್ ಅವರು. ಯಾಕೆ ಅಂತಂದರೆ ಕ್ರಾಷನ್ಸ್ ಅಕ್ವಿಜಿಷನ್ ವರ್ಸಸ್ ಲರ್ನಿಂಗ್ ಹೈಪೋಥೆಸಿಸಲ್ಲಿ ಏನು ಮಾಡ್ತಾರೆ, ನ್ಯಾಚುರಲ್ ಲರ್ನಿಂಗ್ ಥ್ರೂ ಎಕ್ಸ್ಪೋಜರ್ ಅಂತ. ಓಕೆ, ಅಂದರೆ ಒಂದು ಭಾಷೆಯನ್ನು ಕಲಿಬೇಕಾದ್ರೆ ಆ ಭಾಷೆಗೆ ನಾವು ಅಂಥ ಒಂದು ಪರಿಸರದಲ್ಲಿ ನಾವು ಹೆಚ್ಚು ಒಂದು ಎಕ್ಸ್ಪೋಸ್ ಆದಾಗ ಮಾತ್ರ ಅದನ್ನು ಒಂದು ಅಕ್ವಿಜಿಷನ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಟ್ಟವರು ಕ್ರಾಷನ್ ಅವರು. ಸೊ ರಿಮೈನಿಂಗ್ ಕಾಮ್ಸ್ಕಿ ಲ್ಯಾಡ್ ಥಿಯರಿ ಹೇಳಿದ್ದಾರೆ, ಸ್ಕಿನ್ನರ್ ಬಿಹೇವಿಯರಿಸಮ್ ಥಿಯರಿ ಹೇಳಿದ್ದಾರೆ, ಪಿಯಾಜೆ ಆಸ್ ವಿ ಆಲ್ ನೋ ದಟ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ಸೊ ಕ್ರಾಷನ್ ಹೇಳಿದ್ದು ಭಾಷೆ ಸ್ವಾಭಾವಿಕವಾಗಿ ಪಡೆದುಕೊಳ್ಳುವಂಥದ್ದು, ಪುಸ್ತಕದಿಂದ ಕಲಿಯುವುದಲ್ಲ ಅಂತ. ಓಕೆ, ಮೀನ್ಸ್ ಮಾಸ್ಟ್ರಿ ಓವರ್ ದ ಸಬ್ಜೆಕ್ಟ್ ಬರಬೇಕಂತಂದರೆ ಇಟ್ ಶುಡ್ ಬಿ ಗಿವನ್ ಮೋರ್ ಎಕ್ಸ್ಪೋಜರ್ ಅಂತ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. The major focus of communicative language teaching is grammatical accuracy, communication in real situations, literary appreciation and repetition and drilling anta ide. Here the right answer is the communication in real life situations. Why? Because see, CLT develops fluency, real life communication, pair and group work that can be done. So whereas illi mikkiroda accuracy is a secondary, fluency first. Okay, then CLT is not literature learning illi beredu. Then drilling belongs to audio-lingual method. So ಹಾಗಾಗಿ the right answer is communication in real life situation ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ. Let's move on to the next question. In an inclusive classroom, the teacher should mainly teach only every students, ignore disabled learners, use differentiated strategies for diverse learners, give same work to all. Here the right answer is use differentiated strategies for diverse learners. ಅಂದರೆ ಒಬ್ಬ ಅತ್ಯುತ್ತಮ ಶಿಕ್ಷಕ ಏನು ಮಾಡ್ತಾನೆ, ಕ್ಲಾಸಿನಲ್ಲಿ ಮಕ್ಕಳ ಒಂದು ಆಸಕ್ತಿಗೆ ಅನುಗುಣವಾಗಿ, ಅಂದರೆ ಒಂದು ಕ್ಲಾಸಲ್ಲಿ ವೆರೈಟಿ ಆಫ್ ಮಕ್ಕಳು ಇರ್ತಾರೆ. ಓಕೆ, ಸೊ ಅವರೆಲ್ಲ ಒಂದು ಅರ್ಥವನ್ನು ಮಾಡಿಕೊಂಡು ಯಾವ್ಯಾವ ವಿದ್ಯಾರ್ಥಿಗೆ ಯಾವ ಥರದಲ್ಲಿ ಹೇಳಿದರೆ ಅದು ಒಂದು ಪರಿಣಾಮಕಾರಿಯಾಗಿರುತ್ತೆ ಅನ್ನುವಂಥದ್ದಕ್ಕೆ. ಸೊ ಯೂಸ್ ಡಿಫರೆನ್ಸಿಯೇಟೆಡ್ ಸ್ಟ್ರಾಟಜೀಸ್ ಫಾರ್ ಡೈವರ್ಸ್ ಲರ್ನರ್ಸ್. ಓಕೆ, ಇನ್ಕ್ಲೂಸಿವ್ ಮೀನ್ಸ್ ಸಪೋರ್ಟಿಂಗ್ ಆಲ್ ಟೈಪ್ಸ್ ಆಫ್ ಲರ್ನರ್ಸ್ ಅಂತ, ಎಲ್ಲ ಮಕ್ಕಳ ಒಳಗೊಂಡುವಂಥ ಒಂದು ಕಲಿಕೆ ಮಾಡುವಂಥದ್ದು. ಸೊ ಡಿಫರೆನ್ಸಿಯೇಟೆಡ್ ಟಾಸ್ಕ್ ಇಲ್ಲಿ ಬರೋದಿಲ್ಲ. ಸ್ಕ್ಯಾಫೋಲ್ಡಿಂಗ್, ಪಿಯರ್ ಟ್ಯೂಟರಿಂಗ್, ರಿಸೋರ್ಸ್ ರೂಮ್, ದೆನ್ ಸೇಮ್ ಟೀಚಿಂಗ್ ಟು ಎವ್ರಿ ಒನ್, ದಟ್ಸ್ ಆಲ್ಸೋ ಓಕೆ. ಸೊ ಹಾಗಾಗಿ ಇಲ್ಲಿ ದ ಯೂಸ್ ಡಿಫರೆನ್ಸಿಯೇಟೆಡ್ ಸ್ಟ್ರಾಟಜೀಸ್ ಫಾರ್ ಡೈವರ್ಸ್ ಲರ್ನರ್ಸ್ ಇಸ್ ದ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್. ಎ ಸ್ಟೂಡೆಂಟ್ ರೈಟ್ಸ್, he go to school every day. The teacher should scold the student, ignore the error, provide correction feedback without discouraging. Here the right answer is provide the correction, yes, then and there, and feedback without discouraging the child anta. ಸೊ ಇಲ್ಲಿ ಏನು ಮೇನ್ ಪರ್ಪಸ್ ಅಂತ, ಎರರ್ ಕರೆಕ್ಷನ್ ಆಗಬೇಕು, ಪ್ಲಸ್ ಕಾನ್ಫಿಡೆನ್ಸ್ ಮೇಂಟೆನೆನ್ಸ್ ಆಗಬೇಕು. ಮಗುವಿನಲ್ಲಿ ತಾನು ಮಾಡಿದ ತಪ್ಪಿನಿಂದ ಕಲಿಬೇಕು. Then automatically it's constructive classroom accepts the errors as learning opportunities, as we all know that. Okay, ತಪ್ಪು ಮಾಡಿದಾಗ ಸಕಾರಾತ್ಮಕ ಫೀಡ್ಬ್ಯಾಕ್ ಕೊಟ್ಟು ಆ ಮಗುವಿಗೆ ಕಠಿಣವಾಗಿ ನಡೆದುಕೊಳ್ಬಾರ್ದು ಅಂತ. ಓಕೆ, ಸೊ ದಟ್ ಈಸ್ ದ ರೈಟ್ ಒನ್. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್. Which technique best supports speaking skill? Dictation, role play, transcription, comprehension test ಅಂತ ಇದೆ. It's very easy to identify. It's role play. Okay, role play is the best one. Why? Because it gives the real life dialogues, the fluency, confidence among the learners. Okay, then whereas dictation improves listening, whereas the transcription it related to writing, comprehension test again it related to the reading. ಸೊ ಹಾಗಾಗಿ ಒಂದು ರೋಲ್ ಪ್ಲೇ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಮಾತನಾಡುವ ಅವಕಾಶಗಳನ್ನು ನೀಡೋದ್ರಿಂದ ಅಲ್ಲಿ ಒಂದು ಸ್ಪೀಕಿಂಗ್ ಸ್ಕಿಲ್ಲು ಬೆಳೀಲಿಕ್ಕೆ ಭಾಳ ಒಂದು ವಾಟ್ ಯು ಕಾಲ್ 100% ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್ ಈಸ್, ಇನ್ ಇನ್ಫಾರ್ಮೇಟಿವ್ ಅಸೆಸ್ಮೆಂಟ್ ದ ಮೇನ್ ಪರ್ಪಸ್ ಈಸ್ ಗ್ರೇಡಿಂಗ್, ರ್ಯಾಂಕಿಂಗ್, ಇಂಪ್ರೂವ್ಮೆಂಟ್ ಆ್ಯಂಡ್ ಫೀಡ್ಬ್ಯಾಕ್, ಸೆಲೆಕ್ಷನ್ ಅಂತ ಇದೆ. ಸಿ, ಇನ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಇದೆ ನೋಡಿ.
ಫಾರ್ಮೇಟಿವ್ ಅಸೆಸ್ಮೆಂಟಲ್ಲಿ ಅಂದರೆ ರೂಪನಾತ್ಮಕ ಮೌಲ್ಯಮಾಪನದಲ್ಲಿ ಮೇನ್ ಉದ್ದೇಶ ಏನು ಅಂತಂದರೆ ಇಂಪ್ರೂವ್ಮೆಂಟ್ ಆ್ಯಂಡ್ ಫೀಡ್ಬ್ಯಾಕ್ ಟು ಗೆಟ್ ದ ಇಂಪ್ರೂವ್ಮೆಂಟ್ ಅಬೌಟ್ ದಿ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್. ಓಕೆ, ಇಲ್ಲಿ ಒಂದು ಕಲಿಕೆಯ ಪ್ರಗತಿ ಪರೀಕ್ಷೆ ಅಂತ ಹೇಳ್ಬೋದು. ಓಕೆ, ಇದು ಅಂತಿಮ ಒಂದು ಫಲಿತಾಂಶ ಅಲ್ಲ ಅಂತ. Okay, next question is scaffolding means giving final answers, gradual support to learners, punishment, memorization of strategy. Now, here it's clear that scaffolding means it's giving a gradual support to the learners. That is the best answer and the correct one. Why? Because it slowly removes, when we start giving the support, after some time slowly we remove the support, the learners becomes independent. This is how it goes on. The next question is, a teacher gives a paragraph and tasks students to read and summarize. This develops prediction and comprehension, dictation, translation, copying. Here the right answer for this question is that is the prediction and comprehension level of the students increases. Therefore, this is the best, the activities that can be done in the classes. Then, the next question is, learning outcomes should be vague, ಬ್ರಾಡ್, ಮೆಸರಬಲ್ ಆ್ಯಂಡ್ ಅಬ್ಸರ್ವೇಬಲ್, ಎಮೋಷ್ನಲ್. ಅಂದರೆ ಇಲ್ಲಿ ಒಂದು ಕಲಿಕಾ ಸಾಮರ್ಥ್ಯಗಳು ಹೇಗಿರಬೇಕು ಅಂತಂದರೆ ವ್ಯಾಗ್ಯೂ ಆಗಿರಬೇಕಾ, ನೋ, ಬ್ರಾಡ್ ಆಗಿರಬೇಕಾ, ನೋ, ಮೆಸರಬಲ್ ಆ್ಯಂಡ್ ಅಬ್ಸರ್ವೇಬಲ್, ಅದು ಮೌಲ್ಯೀಕರಿಸಲಿಕ್ಕೆ ಸಾಧ್ಯ ಇರಬೇಕು, ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇರಬೇಕು. ಅಂಥದ್ದನ್ನು ಮಾತ್ರ ನಾವು ದೀಸ್ ಆರ್ ದ ಬೆಸ್ಟ್ ಅಬ್ಜೆಕ್ಟಿವ್ಸ್ ಆಫ್ ದಿ ಲರ್ನಿಂಗ್ ಔಟ್ಕಮ್ಸ್ ಅಂತ ಹೇಳ್ಬೋದು. ದೇರ್ ಫೋರ್ ದೇ ಆರ್ ಮೆಸರಬಲ್ ಆ್ಯಂಡ್ ಅಬ್ಸರ್ವೇಬಲ್ ಇರಬೇಕು ಅಂತ. ದ ನೆಕ್ಸ್ಟ್ ಕ್ವೆಶನ್ ಈಸ್, a diagnostic test helps in promotion, ranking student, identifying learning difficulties, eliminating students. Here the right answer for this one is identifying learning difficulties among the students and giving them the remedy. Okay, ಸೊ ಒಂದು ಕಲಿಕೆಯಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ನೀಡಲಿಕ್ಕೆ ಈ ಡಯಾಗ್ನೋಸ್ಟಿಕ್ ಟೆಸ್ಟು ಉಪಯುಕ್ತಕಾರಿ. ಆ್ಯಂಡ್ ಮೆಥಡ್ ಮೇನ್ಲಿ ಬೇಸ್ಡ್ ಆನ್ ರೆಪಿಟೇಷನ್ ಆ್ಯಂಡ್ ಹ್ಯಾಬಿಟ್ ಫಾರ್ಮೇಷನ್ ಈಸ್ ಅಂತ ಕೇಳಿದ್ದಾರೆ. ಡೈರೆಕ್ಟ್ ಮೆಥಡ್, ಆಡಿಯೋಲಿಂಗ್ವಲ್ ಮೆಥಡ್, ಬೈಲಿಂಗ್ವಲ್ ಮೆಥಡ್, ಕಮ್ಯುನಿಕೇಟಿವ್ ಅಪ್ರೋಚ್ ಅಂತ ಇದೆ. ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಈಸ್ ಆಡಿಯೋಲಿಂಗ್ವಲ್ ಮೆಥಡ್. ಓಕೆ, ಇಟ್ ಈಸ್ ಮೇನ್ಲಿ ಬೇಸ್ಡ್ ಆನ್ ರೆಪಿಟೇಷನ್ ಆ್ಯಂಡ್ ಹ್ಯಾಬಿಟ್ ಫಾರ್ಮೇಷನ್. ಸೊ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್. In Bloom's taxonomy, highest cognitive level is understanding, applying, evaluating, creating ಅಂತ ಇದೆ. As we all know that it's nothing but creating ಅಂತ, ಒಂದು ಹೊಸದನ್ನು ಸೃಷ್ಟಿ ಮಾಡುವಂಥದ್ದಕ್ಕೆ ನಾವು ಹೈಯೆಸ್ಟ್ ಕಾಗ್ನೇಟಿವ್ ಲೆವೆಲ್ ಅಂತ ಕರಿತೀವಿ. Okay, then next question is, a teacher uses YouTube videos to teach pronunciation. This represents ICT integration, rote learning, grammar translation, silent reading ಅಂತ. Here it it shows that the ICT integration ಅಂದರೆ ಇಲ್ಲಿ ಶಿಕ್ಷಕರು ತರಗತಿಯಲ್ಲಿ ಒಂದು ತಂತ್ರಜ್ಞಾನವನ್ನು ಬಳಸಿ ಮಗುವಿಗೆ ಪರಿಣಾಮಕಾರಿಯಾಗಿ ಪಾಠವನ್ನು ಮಾಡ್ತಾ ಇದ್ದಾರೆ. ದಟ್ಸ್ ಇಟ್ ಕಮ್ಸ್ ಅಂಡರ್ ICT integration. Okay, then let's move to the next question, that is, silent reading is recommended because saves time, helps translation, encourages loudness, reduces comprehension. Here silent reading is recommended. Among these four options is it saves time, okay, and it made us to understand, comprehend the given test easily anta. The next question is, listening, speaking, reading and writing is dash order anta kelidare. RSLW, okay, as we all know that it's LSRW order alli iruvantaddu. Okay, the next question is, portfolio assessment includes one final exam, punishment, collecting student work progress, only oral test ಅಂತ ಇದೆ. ಇಲ್ಲಿ ಪೋರ್ಟ್ಫೋಲಿಯೋ ಆಫ್ ದ ಅಸೆಸ್ಮೆಂಟ್ ಇನ್ಕ್ಲೂಡ್ಸ್ ಅಂದರೆ ಒಂದು ಸಮಗ್ರ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು. ಕಲೆಕ್ಟಿಂಗ್ ಸ್ಟೂಡೆಂಟ್ ವರ್ಕ್ ಪ್ರೋಗ್ರೆಸ್ ಅನ್ನುವಂಥದ್ದು ಮಗುವಿನ ಒಂದು ಪ್ರಗತಿಯ ಕುರಿತು ಸಂಪೂರ್ಣ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಇದು ಸಹಾಯಕವಾಗುವಂಥದ್ದು. ದೆನ್ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್. ಡಿಕ್ಲರೇಟಿವ್ ನಾಲೆಜ್ ಮೀನ್ಸ್, ಡಿಕ್ಲರೇಟಿವ್ ನಾಲೆಜ್ ಅಂದರೆ ಏನು ಅಂತ ಕೇಳಿದ್ದಾರೆ. ನೋಯಿಂಗ್ ಹೌ, ನೋಯಿಂಗ್ ವಾಟ್, ನೋಯಿಂಗ್ ವೈ, ನೋಯಿಂಗ್ ವೆನ್. ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಈಸ್ ನೋಯಿಂಗ್ ವಾಟ್. ಓಕೆ, ಏನು ಅನ್ನೋದನ್ನು ಮೊದಲು ತಿಳಿಯಬೇಕು. ದಟ್ಸ್ ಕಮ್ಸ್ ಅಂಡರ್ ದಿ ಡಿಕ್ಲರೇಟಿವ್ ನಾಲೆಜ್. ಆ್ಯಂಡ್ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಪ್ರೊಸೀಜರಲ್ ನಾಲೆಜ್ ಮೀನ್ಸ್. ಇಲ್ಲಿ ಒಂದು ಪ್ರೊಸೀಜರ್ ಮೂಲಕ ಜ್ಞಾನವನ್ನು ಸಂಪಾದಿಸ್ತಲ್ಲ, ಅದಕ್ಕೆ ಯಾವ ರೀತಿ ಅಂತ ಕರಿತಾ ಇದ್ದಾರೆ. ನೋಯಿಂಗ್ ರೂಲ್ಸ್, ನೋಯಿಂಗ್ ವಾಟ್, knowing how to do, knowing facts. Here the right answer for this is knowing how to do. ಪ್ರೊಸೀಜರ್ ಇರುತ್ತೆ ನೋಡಿ, ಹೇಗೆ ಏನು ಮಾಡುವಂಥದ್ದು, ಸ್ಟೆಪ್ ಬೈ ಸ್ಟೆಪ್ ಹೋಗುವಂಥದ್ದಕ್ಕೆ, ದಟ್ ಈಸ್ knowing how to do.
ಇಟ್ ಕಮ್ಸ್ ಅಂಡರ್ ದಿ ಪ್ರೊಸೀಜರಲ್ ನಾಲೆಜಲ್ಲಿ ಬರುತ್ತೆ. The next question is the approach focusing on contextual grammar teaching is ಅಂತ ಕೇಳಿದ್ದಾರೆ. ಕಮ್ಯುನಿಕೇಟಿವ್ ಅಪ್ರೋಚ್, ಗ್ರಾಮರ್ ಟ್ರಾನ್ಸ್ಲೇಷನ್, ಡೈರೆಕ್ಟ್ ಮೆಥಡ್, ಆಡಿಯೋಲಿಂಗ್ವಲ್ ಅಂತ ಕೇಳಿದ್ದಾರೆ. ಹಿಯರ್ ದ ರೈಟ್ ಆನ್ಸರ್ ಈಸ್ ಇಟ್ ಕಮ್ಸ್ ಅಂಡರ್ ದಿ ಕಮ್ಯುನಿಕೇಟಿವ್ ಅಪ್ರೋಚ್. ಅಂದರೆ ಸಾಂದರ್ಭಿಕವಾಗಿ ವ್ಯಾಕರಣವನ್ನು ಕಲಿಸುವಂಥದ್ದು ಈ ಕಮ್ಯುನಿಕೇಟಿವ್ ಅಪ್ರೋಚಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ. The next question is the best way to teach vocabulary is dictionary alone, contextual usage, memorization, ಟ್ರಾನ್ಸ್ಲೇಷನ್ ಓನ್ಲಿ ಅಂತ ಇದೆ. ಇದು ದ ರೈಟ್ ಆನ್ಸರ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ದಟ್ ಈಸ್ ದ ಕಾಂಟೆಕ್ಸ್ಟುವಲ್ ಯೂಸೇಜ್ ಅನ್ನುವಂಥದ್ದು. ಸಾಂದರ್ಭಿಕವಾಗಿ ಆ ಮಗುವಿಗೆ ಉಪಯುಕ್ತತೆಯನ್ನು ಹೇಳಿಕೊಡುವಂಥ ಸಂದರ್ಭದಲ್ಲಿ ಈ ವೊಕ್ಯಾಬುಲರಿ ಕೂಡ ನಾವು ಇನ್ಕ್ರೀಸ್ ಮಾಡ್ಬೋದು ಅಂತ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಈಸ್ ಇಂಟೆನ್ಸಿವ್ ರೀಡಿಂಗ್, ರೀಡಿಂಗ್ ಫಾರ್ ಡೀಟೇಲ್ಡ್ ಅಂಡರ್ಸ್ಟ್ಯಾಂಡಿಂಗ್, ರೀಡಿಂಗ್ ಫಾರ್ ಎಂಜಾಯ್ಮೆಂಟ್, ರೀಡಿಂಗ್ ಫಾಸ್ಟ್, ರೀಡಿಂಗ್ ಲೌಡ್ಲಿ ಅಂತ ಇದೆ. ಇಂಟೆನ್ಸಿವ್ ರೀಡಿಂಗ್. ಸೊ ಹಿಯರ್ ಇಟ್ಸ್ ವೆರಿ ಈಸಿ ಆ್ಯಂಡ್ ವಿ ಕ್ಯಾನ್ ಸೇ ದ್ಯಾಟ್ ಇಟ್ ಇಸ್ ರೀಡಿಂಗ್ ಫಾರ್ ಡೀಟೇಲ್ಡ್ ಅಂಡರ್ಸ್ಟ್ಯಾಂಡಿಂಗ್. ಒಂದು ಸಂಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಇಂಟೆನ್ಸಿವ್ ರೀಡನ್ನು ಮಾಡ್ತೀವಿ ಅಂತ. ದೆನ್ ನೆಕ್ಸ್ಟ್ ಒನ್ ಈಸ್ ಎಕ್ಸ್ಟೆನ್ಸಿವ್ ರೀಡಿಂಗ್ ಇಂಪ್ರೂವ್ಸ್ ಸ್ಪೀಡ್ ಆ್ಯಂಡ್ ವೊಕ್ಯಾಬುಲರಿ, ಡಿಕ್ಟೇಷನ್, ಸ್ಪೆಲ್ಲಿಂಗ್, ಗ್ರಾಮರ್ ರೂಲ್ಸ್ ಅಂತ ಇದೆ. ಎಕ್ಸ್ಟೆನ್ಸಿವ್ ಇಟ್ಸ್ ನಥಿಂಗ್ ಬಟ್ ಸ್ಪೀಡ್ ಆ್ಯಂಡ್ ವೊಕ್ಯಾಬುಲರಿಯನ್ನು ಒಂದು ಇಂಪ್ರೂವ್ ಮಾಡಲಿಕ್ಕೆ ನಾವು ಎಕ್ಸ್ಟೆನ್ಸಿವ್ ರೀಡಿಂಗನ್ನು ಮಾಡುವಂಥದ್ದು. ದೆನ್ BICS ಡೆವಲಪ್ಸ್ ಬೇಸಿಕ್ ಕಮ್ಯುನಿಕೇಷನ್, ಅಕಾಡೆಮಿಕ್ ರೈಟಿಂಗ್, ರಿಸರ್ಚ್ ಪೇಪರ್ಸ್, ಟ್ರಾನ್ಸ್ಲೇಷನ್ ಅಂತ ಕೇಳಿದ್ದಾರೆ. ಹಿಯರ್ ಇಟ್ಸ್ ನಥಿಂಗ್ ಬಟ್ ದ ಬೇಸಿಕ್ ಕಮ್ಯುನಿಕೇಷನ್ ಆಫ್ ಎನಿ ಪರ್ಸನ್, ಚೈಲ್ಡ್, ಇಟ್ ಕ್ಯಾನ್ ಬಿ ಡೆವಲಪ್ಡ್ ಥ್ರೂ ದಿಸ್ ಒನ್. ಓಕೆ, ದ ನೆಕ್ಸ್ಟ್ ಕ್ವೆಶನ್ ಈಸ್ CALP ಡೆವಲಪ್ಸ್. ಓಕೆ, ಸ್ಟ್ರೀಟ್ ಲ್ಯಾಂಗ್ವೇಜ್, ಅಕಾಡೆಮಿಕ್ ಲ್ಯಾಂಗ್ವೇಜ್ ಸ್ಕಿಲ್ಸ್, ರೋಲ್ ಪ್ಲೇ, ಲಿಸ್ನಿಂಗ್ ಓನ್ಲಿ ಅಂತ ಇದೆ. ಓಕೆ, ಹಿಯರ್ ಇಟ್ ಡೆವಲಪ್ಸ್ ದಿ ಅಕಾಡೆಮಿಕ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಓಕೆ, ಒಂದು ಶೈಕ್ಷಣಿಕ ವರ್ಷದ ಭಾಷಾ ಕೌಶಲ್ಯಗಳನ್ನು ನಾವೇನು ಮಾಡ್ತೀವಿ ಅದು ಡೆವಲಪ್ ಮಾಡಲಿಕ್ಕೆ, ಅಭಿವೃದ್ಧಿಪಡಿಸಲಿಕ್ಕೆ CALP ಅನ್ನುವಂಥದ್ದು ಹೆಲ್ಪ್ ಆಗುತ್ತೆ ಅಂತ. ದ ನೆಕ್ಸ್ಟ್ ಕ್ವೆಶನ್ ಈಸ್ ಕನ್ಸ್ಟ್ರಕ್ಟಿವಿಸಮ್ ಸಜೆಸ್ಟ್ಸ್ ಪ್ಯಾಸಿವ್ ಲರ್ನಿಂಗ್, ಟೀಚರ್ ಡಾಮಿನೇಟೆಡ್ ಲರ್ನಿಂಗ್, ಆ್ಯಕ್ಟಿವ್ ಲರ್ನಿಂಗ್, ರೋಟ್ ಲರ್ನಿಂಗ್. ಕನ್ಸ್ಟ್ರಕ್ಟಿವಿಸಮ್ ಆಲ್ವೇಸ್ ಇಟ್ ರೆಕಮೆಂಡ್ಸ್ ದ ಆ್ಯಕ್ಟಿವ್ ಲರ್ನಿಂಗ್ ಆಫ್ ದಿ ಚಿಲ್ಡ್ರನ್ ಅಂತ. ಓಕೆ, ದೇ ವಿಲ್ ಡೂ ದೆಮ್ಸೆಲ್ಸ್ ಅಂಡ್ ಲರ್ನ್. ಸೊ ದಟ್ಸ್ ವೆರಿ ಎಫೆಕ್ಟಿವ್ ಆಲ್ಸೋ. The next question is the teacher is mainly a dictator, facilitator, controller, lecturer only anta ide. As we all know that a teacher is a facilitator. So that is the right answer. The next question is affective filter theory is given by Krashen, Vygotsky, Piaget, Brunner anta ide. Here the right answer for this is the affective filter theory is given by the Krashen. Okay, in the beginning we have studied about him. The Krashen says that language is acquired naturally. When a child is exposure to that type of atmosphere, automatically he gains the knowledge ಅನ್ನುವಂಥದ್ದು. Okay, the next one is low affective filter means ಅಂತ ಕೇಳಿದ್ದಾರೆ. Nervous, fear, free and confident learning, forced memorization ಅಂತ ಇದೆ. Here the right answer for this one is the free and confident learning ಅಂತ. Low affective filters means they should be free and confident. Then last question is brainstorming is used to develop idea generation, silent reading, dictation, copying. As we all know that the brainstorming activities can be used to develop the idea generation, to generate the new ideas among the students. ಹೊಸ ವಿಚಾರಗಳನ್ನು ಮಗುವಿನಲ್ಲಿ ಹುಟ್ಟಾಕಲಿಕ್ಕೆ ಒಂದು ಡಿಫರೆಂಟ್ ಆನ್ಸರ್ಸನ್ನು ಆ್ಯಕ್ಟಿವ್ ಆಗಿ ಆನ್ಸರ್ ಮಾಡುವಂಥ ಕೌಶಲ್ಯವನ್ನು ಬೆಳೆಸಲಿಕ್ಕೆ ನಾವು ಈ ಬ್ರೈನ್ ಸ್ಟಾರ್ಮಿಂಗ್ ಕ್ವೆಶನ್ಸನ್ನು, ಆ್ಯಕ್ಟಿವಿಟೀಸನ್ನು ಮಾಡಿಸ್ತಾ ಇರ್ತೀವಿ ಕ್ಲಾಸಲ್ಲಿ. ಸೊ ನೆಕ್ಸ್ಟ್ ಒನ್ ಈಸ್ authentic materials mean artificial worksheets, real life language materials, only textbooks, only grammar books anta ide. As we all know that the real life language materials, okay, they are very effective and they are very handy and we can use it in the classroom to make our teaching and understanding very effective among the students anta. The next one is the holistic rubrics means evaluating full performance, make marking single task, only objective scoring, only theory anta ide. Here the right one is that is evaluating full performance of the students. ಒಂದು ಮಗುವಿನ ಸಂಪೂರ್ಣ ಪರ್ಫಾರ್ಮೆನ್ಸನ್ನು ಚೆಕ್ ಮಾಡಲಿಕ್ಕೆ ನಾವು ಹೋಲಿಸ್ಟಿಕ್ ರುಬ್ರಿಕ್ಸನ್ನು ಯೂಸ್ ಮಾಡುವಂಥದ್ದು. ದ ನೆಕ್ಸ್ಟ್ ಕ್ವೆಶನ್ ಈಸ್ ದ ಹಾರ್ಟ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಈಸ್. ಇಲ್ಲಿ ಒಂದು ಭಾಷಾ ಕಲಿಕೆಯ ಹೃದಯ ಯಾವುದು ಅಂತ ಕೇಳಿದ್ದಾರೆ. ಗ್ರಾಮರ್, ಕಮ್ಯುನಿಕೇಷನ್, ಡಿಕ್ಷನರಿ, ಟ್ರಾನ್ಸ್ಲೇಷನ್. ದ ಮೇನ್ ಇಂಟೆನ್ಷನ್ ಆಫ್ ಲರ್ನಿಂಗ್ ಎನಿ ಲ್ಯಾಂಗ್ವೇಜ್ ಈಸ್ ಟು ಡೂ ದಿ ಕಮ್ಯುನಿಕೇಷನ್. ಯಾವುದೇ ಭಾಷೆಯನ್ನು ಕಲಿಯುವ ಮೂಲ ಉದ್ದೇಶನೇ ಒಂದು ಕಮ್ಯುನಿಕೇಷನ್, ಸಂವಹನ ಮಾಡಲಿಕ್ಕೆ, ಸಂಪರ್ಕ ಮಾಡಲಿಕ್ಕೆ. ಭಾಷೆ ಹುಟ್ಟಿದ್ದು ಹಾಗೆ ತಾನೆ. ಸೊ
Therefore, the communication is the right answer. The next question is experiential learning means learning by reading, learning by doing, learning by listening, learning by copying ಅಂತ ಇದೆ. As we all know that ಒಂದು ಅನುಭವಾತ್ಮಕ ಕಲಿಕೆ ಯಾವಾಗ ಬರುತ್ತೆ ಅಂದರೆ ವೆನ್ ವಿ ಸ್ಟಾರ್ಟ್ ಲರ್ನಿಂಗ್ ಬೈ ಡೂಯಿಂಗ್ ಅನ್ನುವಂಥದ್ದು, ಮಾಡುತ್ತಾ ಕಲಿಯುವಂಥದ್ದು ಹೋದಾಗ ಅನುಭವ ಸಿಗುತ್ತೆ. ಸೊ ದಟ್ ಬಿಕಮ್ಸ್ ಅಂಡರ್ ದಿ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್. ದ ನೆಕ್ಸ್ಟ್ ಕ್ವೆಶನ್ ಈಸ್ jigsaw strategy develops individualism, cooperative learning, rote to memory, dictation. Here the right answer for this is the cooperative learning is the right answer. And let's move on to the next question. CEFR is related to assessment and language levels, phonetics only, grammar rules, ICT tools anta ide. CEFR is related to the assessment and language levels ಅನ್ನುವಂಥದ್ದು right answer. And next question is ಯೂಸಿಂಗ್ ಮದರ್ ಟಂಗ್ ಇನ್ ಇಂಗ್ಲೀಷ್ ಕ್ಲಾಸ್ ರೂಮ್. ಒಂದು ಇಂಗ್ಲೀಷ್ ಭಾಷಾ ಬೋಧನೆಯಲ್ಲಿ ಮಾತೃಭಾಷೆನ ಯಾವಾಗ ಯೂಸ್ ಮಾಡ್ತೀವಿ? ಆಲ್ವೇಸ್ ಹಾರ್ಮ್ಫುಲ್, ಯೂಸ್ಫುಲ್ ಫಾರ್ ಸಪೋರ್ಟ್ ವೆನ್ ನೀಡೆಡ್, ನೆವರ್ ಅಲೌಡ್, ಕನ್ಫ್ಯೂಸಿಂಗ್ ಆಲ್ವೇಸ್ ಅಂತ ಇದೆ. ಯೂಸ್ಫುಲ್ ಫಾರ್ ಸಪೋರ್ಟ್ ಆ್ಯಂಡ್ ವೆನ್ ನೀಡೆಡ್, ಯಾವಾಗ ಬೇಕು ಆವಾಗ ಎಷ್ಟು ಬೇಕು ಅಷ್ಟನ್ನು ಮದರ್ ಟಂಗನ್ನು ಜುಡಿಷಿಯಸ್ ಆಗಿ ಯೂಸ್ ಮಾಡಿದ್ದಾದರೆ ಅಲ್ಲಿ ಒಂದು ಇನ್ನೊಂದು ಭಾಷೆಯನ್ನು ಕಲಿಸಲಿಕ್ಕೆ ಭಾಳ ಪರಿಣಾಮಕಾರಿಯಾಗಿರುತ್ತೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಕ್ವೆಶನ್ ಈಸ್ ಬ್ಯಾಕ್ವರ್ಡ್ ಡಿಸೈನ್ ಬಿಗಿನ್ಸ್ ವಿತ್ ಅಂತ ಕೇಳಿದ್ದಾರೆ. ಸೆಲೆಕ್ಟಿಂಗ್ ಟೆಕ್ಸ್ಟ್ ಬುಕ್, ಸೆಟ್ಟಿಂಗ್ ಲರ್ನಿಂಗ್ ಔಟ್ಕಮ್ಸ್, ಕ್ರಿಯೇಟಿಂಗ್ ಅಸೈನ್ಮೆಂಟ್ಸ್, ಚೆಕಿಂಗ್ ಗ್ರಾಮರ್ ಅಂತ ಇದೆ. ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಈಸ್ ಸೆಟ್ಟಿಂಗ್ ಲರ್ನಿಂಗ್ ಔಟ್ಕಮ್ಸ್ ಅನ್ನುವಂಥದ್ದು ಇಸ್ ದ ರೈಟ್ ಒನ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಶುಡ್ ಬಿ ಹಾರ್ಶ್, ಡಿಸ್ಕರೇಜಿಂಗ್, ಸಪೋರ್ಟಿವ್, ಇಗ್ನೋರಿಂಗ್ ಅಂತ ಇದೆ. ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಅಂತ ಇದೆ ನೋಡಿ, ಇಟ್ ಶುಡ್ ಬಿ ಆಲ್ವೇಸ್ ಸಪೋರ್ಟಿವ್ ಅಂತ. ಓಕೆ, ಮಗುವಿಗೆ ಪೂರಕವಾಗಿರಬೇಕು ನಾವು ಕೊಡ್ತಕ್ಕಂಥ ಒಂದು ಫೀಡ್ಬ್ಯಾಕು. ದೆನ್ ಓನ್ಲಿ ಇಟ್ ಸ್ಟಾರ್ಟ್ಸ್, ಇಟ್ ಎಕ್ಸಲರೇಟ್ಸ್ ಇಟ್ಸ್ ಲರ್ನಿಂಗ್ ಅಂತ, ಅಲ್ಲಿ ಒಂದು ಕಲಿವಿನ ವೇಗ ಹೆಚ್ಚಾಗುತ್ತೆ ಅಂತ. ಆ್ಯಂಡ್ ಸಮೇಟಿವ್ ಅಸೆಸ್ಮೆಂಟ್ ಈಸ್ ಡ್ಯೂರಿಂಗ್ ಲರ್ನಿಂಗ್, ಆಫ್ಟರ್ ಲರ್ನಿಂಗ್, ಡೈಲಿ ಕರೆಕ್ಷನ್, ಅಬ್ಸರ್ವೇಷನ್ ಓನ್ಲಿ ಅಂತ ಇದೆ. ಸೊ ಇಯರ್ ಇಟ್ಸ್ ನಥಿಂಗ್ ಬಟ್ ಇಸ್ ಆಫ್ಟರ್ ಲರ್ನಿಂಗ್ ಅಂತದ್ದು. Summative assessment can be done at the end of 3 months or 6 months or the end of the academic year ಅನ್ನುವಂಥದ್ದು. ಸೊ ಆಫ್ಟರ್ ಲರ್ನಿಂಗ್ ಮಾಡುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ a teacher reads a text and asks students to predict next events. This develops prediction and comprehension, memorization, grammar rules, copying anta ide. Here the right answer for this is the prediction and comprehension. A teacher reads a text when he or she asks the students to predict the next events means it's nothing but prediction. ಅಂದರೆ ಒಂದಿಷ್ಟು ಓದಿ ಮುಂದೆ ಏನಾಗುತ್ತೆ ಅನ್ನುವಂಥ ಮಕ್ಕಳಲ್ಲಿ ಒಂದು ಪ್ರಿಡಿಕ್ಷನ್ ಪಡೆಯುವ ಸ್ಕಿಲ್ಲನ್ನು ಬೆಳೆಸುವಂಥದ್ದು, ಅದನ್ನು ಅರ್ಥೈಸಿಕೊಂಡು ಗ್ರಹಿಸಿಕೊಳ್ಳಲಿಕ್ಕೆ ಸಾಮರ್ಥ್ಯ ಬೆಳೆಸಲಿಕ್ಕೆ ಇದು ಈ ಥರದ್ದು ಒಂದು ಆ್ಯಕ್ಟಿವಿಟಿ ಇಟ್ಸ್ ವೆರಿ ಯೂಸ್ಫುಲ್. Okay, next one. Differentiated instruction means same teaching for all, different strategies for different learners, removing slow learners, lecturer undi. Here differentiated instruction ಅಂತಂದರೆ ಡಿಫರೆಂಟ್ ಸ್ಟ್ರಾಟಜೀಸ್ ಫಾರ್ ಡಿಫರೆಂಟ್ ಲರ್ನರ್ಸ್ ಅಂತ, ವಿವಿಧ ರೀತಿಯ ಮಕ್ಕಳಿಗೆ ವಿವಿಧ ರೀತಿಯ ಒಂದು ಮೆಥಡ್ಸನ್ನು ಯೂಸ್ ಮಾಡಿ ಕಲಿಸುವಂಥದ್ದು. ದಟ್ ಈಸ್ ದ ಡಿಫರೆಂಟ್ ಸ್ಟ್ರಾಟಜೀಸ್ ಫಾರ್ ಡಿಫರೆಂಟ್ ಲರ್ನರ್ಸ್. ದ ನೆಕ್ಸ್ಟ್ ಕ್ವೆಶನ್ ಈಸ್ ಮೆಟಾಕಾಗ್ನಿಷನ್ ಅಂತಂದರೆ ಏನು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಥಿಂಕಿಂಗ್ ಅಬೌಟ್ ಥಿಂಕಿಂಗ್, ರೈಟಿಂಗ್ ಎಸೇಸ್, ಮೆಮೊರೈಸಿಂಗ್ vocabulary, ಪ್ರೊನೌನ್ಸಿಯೇಷನ್ ಅಂತ ಇದೆ. As we all know that metacognition means it's thinking about thinking anta. And next question is phoneme means smallest unit of sound, smallest unit of meaning, word structure, sentence chunk anta ide. As we all know that the smallest units of sound is called as phoneme. Okay, and next one is morphology. Study of sounds, study of internal word structure, study of sentence, study of meaning. Okay, as we all know that it's easy, and study of internal word structure is called as the morphology. So the next one is semantics means study of meaning, study of grammar, study of diction, study of translation. ಇಲ್ಲಿ ಸಿಮ್ಯಾಂಟಿಕ್ಸ್ ಅಂತ ಕೇಳಿದ್ದಾರೆ. ಎಸ್ ವಿ ಆಲ್ ನೋ ದಟ್ ಇಟ್ಸ್ ನಥಿಂಗ್ ಬಟ್ ದ ಸ್ಟಡಿ ಆಫ್ ಮೀನಿಂಗ್ ಅನ್ನುವಂಥದ್ದು. ಸ್ನೇಹಿತರೆ, ಇದ್ರ ಮೇಲೆ ಈ ಒಂದಿಷ್ಟು ಸ್ಪೆಕ್ಟ್ಸ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರುತ್ತೆ. ಸೊ ಯು ಫೋಕಸ್ ಮೋರ್ ದೀಸ್ ಟೈಪ್ ಆಫ್ ಸಿಂಟ್ಯಾಕ್ಸ್, ಸಿಮ್ಯಾಂಟಿಕ್ಸ್, ಮಾರ್ಫಾಲಜಿ, ಫೋನಿಮ್. ಓಕೆ, ದೆನ್ ಇನ್ಫ್ಲೆಕ್ಷನ್ಸ್ ಇದೆ, ಅದ್ರ ಮೇಲೆ ಬರ್ಬೋದು. ಸೊ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಜಸ್ಟ್ ಯು ಕ್ಯಾನ್ ಸ್ಟಡಿ ವೆಲ್. Let's move on to the next question. Syntax. Okay, as I said, it's a sentence structure, speech organs, vocabulary and development, rote learning anta ide. Here syntax is nothing but it's a sentence structure. It tells us
ಹೌ ದ ಸೆಂಟೆನ್ಸ್ ಇಸ್ ಸ್ಟ್ರಕ್ಚರ್ಡ್ ಸಿಸ್ಟಮ್ಯಾಟಿಕಲಿ ಇನ್ ದಿ ಲ್ಯಾಂಗ್ವೇಜ್ ಅನ್ನುವಂಥದ್ದನ್ನು ಸಿಂಟೆಕ್ಸ್ ಹೇಳ್ತದೆ. ದ ನೆಕ್ಸ್ಟ್ ಒನ್ ಈಸ್ ಇಂಟೆನ್ಸಿವ್ ಲಿಸ್ನಿಂಗ್ ಮೀನ್ಸ್ ಲಿಸ್ನಿಂಗ್ ಫಾರ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್, ಲಿಸ್ನಿಂಗ್ ಫಾರ್ ಪ್ಲೆಜರ್, ಲಿಸ್ನಿಂಗ್ ಲೌಡ್ಲಿ, ಲಿಸ್ನಿಂಗ್ ಫಾಸ್ಟ್ ಅಂತ ಇದೆ. ಎಸ್ ವಿ ಆಲ್ ನೋ ದಟ್ ಇಂಟೆನ್ಸಿವ್ ಲಿಸ್ನಿಂಗ್ ಈಸ್ ನಥಿಂಗ್ ಬಟ್ ಲಿಸ್ನಿಂಗ್ ಫಾರ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್. ನಮಗೆ ಬೇಕಾದಂಥ ಒಂದು ಸ್ಪೆಸಿಫಿಕ್ ಮಾಹಿತಿಯ ಕುರಿತು ಹೇಳ್ಬೇಕಾದ್ರೆ ನಾವು ಭಾಳ ಅಲರ್ಟಾಗಿ ಅಟೆಂಟಿವ್ ಆಗಿ ಲಿಸ್ನಿಂಗ್ ಮಾಡ್ತೀವಿ. ದಟ್ ಇಸ್ ಕಮ್ಸ್ ಅಂಡರ್ ಇಂಟೆನ್ಸಿವ್ ಅಂತ. ದ ನೆಕ್ಸ್ಟ್ ಒನ್ ಈಸ್ ದ ಕೋರ್ ಪ್ರಿನ್ಸಿಪಲ್ ಆಫ್ NEP 2020 ಮೆಮರೈಸೇಷನ್, ಮಲ್ಟಿಲಿಂಗ್ವಲ್ ಕನ್ಸ್ಟ್ರಕ್ಟಿವಿಟಿ ಅಪ್ರೋಚ್, ಲೆಕ್ಚರರ್ ಮೆಥಡ್, ರೋಟ್ ಕಾಪಿಂಗ್ ಅಂತ ಇದೆ. ಇಲ್ಲಿ ದ ರೈಟ್ ಆನ್ಸರ್ ಈಸ್ ಮಲ್ಟಿಲಿಂಗ್ವಲ್ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಅನ್ನುವಂಥದ್ದು NEP 2020 ಹೇಳುತ್ತೆ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ. ಓಕೆ, ಮಲ್ಟಿಲಿಂಗ್ವಲ್ ಕನ್ಸ್ಟ್ರಕ್ಟಿವ್ ಅಂದರೆ ವಿವಿಧ ಬಹುಭಾಷೆಯಲ್ಲಿ ಒಂದು ರಚನಾತ್ಮಕ ಪದ್ಧತಿಗಳನ್ನು ಅಳವಡಿಸ್ಕೋಬೇಕು ಅನ್ನುವಂಥದ್ದನ್ನು ರೆಕಮೆಂಡ್ ಮಾಡುತ್ತೆ. ದ ನೆಕ್ಸ್ಟ್ ಕ್ವೆಶನ್ ಈಸ್ ದ ಅಲ್ಟಿಮೇಟ್ ಪರ್ಪಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಎಕ್ಸಾಮಿನೇಷನ್ ರಿಸಲ್ಟ್ಸ್, ರಿಯಲ್ ಲೈಫ್ ಕಮ್ಯುನಿಕೇಷನ್, ಡಿಕ್ಟೇಷನ್, ಗ್ರಾಮರ್ ರೂಲ್ಸ್ ಅಂತ ಇದೆ. ಎಸ್ ವಿ ಆಲ್ ನೋ ದ್ಯಾಟ್ ದ ಅಲ್ಟಿಮೇಟ್ ಪರ್ಪಸ್ ಆಫ್ ಎನಿ ಲ್ಯಾಂಗ್ವೇಜ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಈಸ್ ದ ರಿಯಲ್ ಲೈಫ್ ಕಮ್ಯುನಿಕೇಷನ್. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಫೈಂಡ್ ದ ಆನ್ಸರ್ಸ್. ಆ್ಯಂಡ್ ಸ್ನೇಹಿತರೆ, ಇದಿಷ್ಟು ಭಾಳ ಎಕ್ಸಾಮ್ ಓರಿಯೆಂಟೆಡ್ ಕ್ವೆಶನ್ಸ್ ಇದೆ. ಐ ಹ್ಯಾವ್ ಗಿವನ್ ಯು ದ ವ್ಯಾಲಿಡ್ ಕ್ವೆಶನ್ಸ್, ಇಂಪಾರ್ಟೆಂಟ್ ಕ್ವೆಶನ್ಸ್. ಇನ್ ದ ನೆಕ್ಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಯು ವೆರಿ ಹಾಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ questions on English pedagogy. If you like the video, please subscribe, like, comment and share the video with your friends. Till then, take care. Thank you.